ನಮಸ್ತೆ. ಇವತ್ತು ನಾನು ಏನು ಹೇಳಬೇಕಂತ ಬಯಸ್ತಾ ಇದ್ದೀನಿ ಅಂದರೆ, ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಏನೇನೋ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಯೂನಿವರ್ಸ್ ಎಲ್ಲದನ್ನೂ ಕೊಡ್ಬೋದು. ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಹೇಳ್ಕೊಳ್ತೀರಾ, ಬರೀತೀರಾ, ಇದೆಲ್ಲನೂ ಇರ್ಬೋದು. ಆದರೆ ಈಗ ನಾನು ಹೇಳೋದಂದರೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಕೊಡುತ್ತೆ, ನಿಮ್ಮ ಮನೆಯಲ್ಲೂ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಆ್ಯಂಡ್ ನೀವು ಕೇಳಿದ್ದೆಲ್ಲ ನಿಮಗೆ 1 ವೀಕಲ್ಲಾಗಲಿ, 3 ಡೇಸಲ್ಲಾಗಲಿ, 2 ಡೇಸಲ್ಲಾಗಲಿ, ಯಾವಾಗಲಾದರೂ ಸರಿ ನಿಮ್ಮನ್ನು ಹುಡುಕಿ ಅದು ಬಂದೇ ಬರುತ್ತೆ ಅಂತ ಒಂದು ಇದನ್ನು ನಾನು ನಿಮಗೆ ಹೇಳ್ತೀನಿ, ಆಯಿತಾ? ಬೇರೆ ಏನೂ ಇಲ್ಲ. ಗ್ರೀನ್ ತಾರ ನೀವು ಬೇಕಿದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಗ್ರೀನ್ ತಾರ ಅಂತ ನಿಮಗೆ ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. ನೀವು ಅದನ್ನು ಟೈಪ್ ಮಾಡಿದ್ರೆ ಸಾಕು, ಆ ದೇವತೆಯೋಡ ಇದು ಸಿಗುತ್ತೆ ನಿಮಗೆ. ಅದನ್ನು ತಗೊಂಡು ಬೇರೆ ಏನಿಲ್ಲ, ಗ್ರೀನ್ ತಾರಾನಾಗೆ ಒಂದು ಮಂತ್ರ ಇದೆ, ಒಂದು ಮಂತ್ರ. ಆ ಮಂತ್ರನೂ ಕೂಡ ನೀವು ಗೂಗಲಲ್ಲಿ ಚೆಕ್ ಮಾಡಿ ನೋಡಿ, ನಿಮಗೆ ಸಿಗುತ್ತೆ. ಸಿಂಪಲ್ ಆಗಿರೋದೆ. ನಿಮ್ಮ ಕೈನ ಮುದ್ರೆ ಹೀಗಿಟ್ಕೊಂಡು ಧ್ಯಾನದ ರೂಪದಲ್ಲಿ ಕುಳಿತು ನೀವು ಆ ಮಂತ್ರನ ಹೇಳಿ 11 ಸರಿ ಹೇಳ್ಬೋದು, ಅಥವಾ ನಿಮಗೆ ಯಾವಾಗುತ್ತೋ ಅಷ್ಟು ಸರಿನೂ ನೀವು ಹೇಳ್ಬೋದು. ಇದನ್ನು ಹೇಳಿ, ಆ ಮಂತ್ರನ ಹೇಳಿ, ಆ ಗ್ರೀನ್ ತಾರಾನ ನೀವು ನೆನೆಸ್ಕೊಂಡು ನಿಮಗೇನು ಬೇಕು ಅದನ್ನು ನನಗೆ ಬೇಕು ಅಂತ ಹೇಳಿ ಆ ಮಂತ್ರನ ಹೇಳಬೇಕು. ಓಂ ತಾರೆ ತೂತಾರೆ ತೋರೆ ಸ್ವಾಹ. ಈ ಮಂತ್ರನ ಹೇಳಿ ನೀವು ಆರಾಧನೆ ಮಾಡಿದ್ರೆ ಖಂಡಿತ ನಿಮಗೆ ಅದು ಬಂದು ಸಿಗುತ್ತೆ. ಆ ಪ್ರೆಸೆನ್ಸ್ ನಿಮಗೆ ಖಂಡಿತ ಸಿಗುತ್ತೆ. ಸೊ ಇದು ಬಂದು ಆ ದೇವತೆಗೂ ನಿಮಗೂ ಕನೆಕ್ಟ್ ಆಗಬೇಕು, ಆಯಿತಾ? ಈಗ ಮನೆಯಲ್ಲೆಲ್ಲರೂ ಬುದ್ಧ ಆ್ಯಸ್ ಯೂಶ್ವಲ್ ಬುದ್ಧ ಇಟ್ಟಿರ್ತೀರ. ಬುದ್ಧ ಅನ್ನೋದು ಇದ್ದೇ ಇರುತ್ತೆ, ಎಲ್ಲರ ಮನೇಲೂ ಇರುತ್ತೆ ಬುದ್ಧ ಅನ್ನೋರು, ಅಲ್ವಾ? ಇದರಿಂದ ಬಂದಿರೋರೇ ಈ ಗ್ರೀನ್ ತಾರ, ಅಲ್ವಾ? ಗ್ರೀನ್ ತಾರ ಹತ್ರ ನೀವು ಕುಳಿತುಕೊಂಡು ಈ ಮುದ್ರೆ ಇಟ್ಕೊಂಡು ನೀವು ಏನು ಕೇಳಿದ್ರು ನಿಮಗೆ ಖಂಡಿತ ಸಿಗುತ್ತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಇದೇ ರೀತಿ ಕೇಳಿ ಯೂಟ್ಯೂಬಲ್ಲಿ ನೋಡಿ ಮಾಡಿ ಜಸ್ಟ್ ಫೋಟೋಲ್ಲೇ ಸ್ಕ್ರೀನ್ಶಾಟ್ ಹಿಡಿದು ನಾನು ಊದುಬತ್ತಿಯಲ್ಲೇ ಸುಮ್ಮನೆ ಹೇಗೆ ಪೂಜೆ ಮಾಡಿ, ನನಗೆ ನಾನು ಬೇಡೋದಾಗಿದ್ದರೆ ಆ ಮಂತ್ರ ಹೇಳಿ 10 ಸರಿ ಹೇಳಿ ಬೇಡೋದಾಗಿದ್ದರೆ ನನಗೆ ಡ್ರೆಸ್ ಬೇಕು ಅಂತ ನಾನು ಬೇಡ್ಕೊಂಡೆ. ಸೊ ಹಾಗೆ ಮಾಡಿ ನಾನು ಬೇಡಿ ನನಗೆ ಡ್ರೆಸ್ ಬರಬೇಕು ಅಂತ ಹೇಳಿ ಅಷ್ಟೇ ಕೇಳ್ಕೊಂಡು ನಾನು ಸುಮ್ಮನೆ ಆಗೋದೆ. ಹಂಗೆ ಆದಮೇಲೆ ನನಗೆ ಒಂದು 5 ಡೇಸ್ ಅಷ್ಟೇ, ನಾನು ಲೆಕ್ಕ ಹಾಕಿ ನೋಡಿದೆ ಎಷ್ಟು ದಿನದಲ್ಲಿ ಬರುತ್ತೆ. 5 ಡೇಸ್. ಆ ಡೇಸ್ ಒಳಗಡೆ ನನಗೆ ಬಂದಿರೋ ಡ್ರೆಸ್ ಇದು ನಾನು ಹೇಳ್ತಾ ಇದ್ದೀನಿ, ಗ್ರೀನ್ ಡ್ರೆಸ್. ಇದೇ ಡ್ರೆಸ್ಸು ನನಗೆ ಬಂತು, ಈಸ್ಕೊಂಡೆ ಇದೇ ರೀತಿ. ಬಟ್ ಇದು ಶಾಕ್ ನನಗೆ. ಗ್ರೀನ್ ಕಲರ್ ಅಂದರೆ ನಾನು ಬ್ಲೂ ಫೇವ್ರೆಟ್. ಸೊ ಡ್ರೆಸ್ ಬಂದಿದ್ದು ಗ್ರೀನಲ್ಲಿ. ಸೊ ಇದನ್ನು ನೀವು ಟ್ರೈ ಮಾಡಿ, ನನಗೆ ಖಂಡಿತ ಹೇಳಿ, ಇದು ನಿಮ್ಮ ಲೈಫಲ್ಲಿ ಖಂಡಿತ ಸಕ್ಸಸ್ ಕೊಡುತ್ತೆ. ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟಾಗಿ ನಿಮಗೆ ಎಲ್ಲನೂ ಸಿಗುತ್ತೆ, ಓಕೆನಾ? ಇದೊಂದು ಹೇಳಬೇಕಂತ ಅನ್ನಿಸ್ತು. ಈ ಥರ ತುಂಬ ವಿಷಯ ಸೀಕ್ರೆಟ್ಗಳನ್ನ ನಾನು ಶೇರ್ ಮಾಡ್ಕೊಳ್ತೀನಿ ಯೂಟ್ಯೂಬಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.